ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಇವತ್ತೊಂದು ಸೂಪರ್ ಆಗಿರೋ ಸಾಂಬಾರನ್ನ ರೆಡಿ ಮಾಡಿದ್ದೀನಿ. ಈ ಸಾಂಬಾರನ್ನ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಫ್ರೆಂಡ್ಸ್. ನೋಡಿ, ಏನು ಸಾಂಬಾರು ಅಂತ ನೋಡ್ತಿದ್ದೀರಲ್ಲ, ಕೈಮಾ ಉಂಡೆ ಸಾಂಬಾರು. ಅಂದರೆ ಮಟನಲ್ಲಿ ಮಾಡಿಲ್ಲ ಅಥವಾ ಚಿಕನ್ನಲ್ಲಿ ಮಾಡಿಲ್ಲ. ನಾನು ಬೇಳೆ ಸಾಂಬಾರು ಜೊತೆಗೆ ಮೊಟ್ಟೆ ಕೈಮಾ ಉಂಡೆನ ಮಾಡಿದ್ದೀನಿ. ನೋಡಿ ಎಷ್ಟು ಸೂಪರ್ ಆಗಿದೆ, ಹಾಗೆ ಸ್ಟಿಫ್ ಆಗಿದೆ ಕೂಡ ಉಂಡೆಗಳು, ನೋಡ್ತಿದ್ದೀರಲ್ಲ. ಹಾಗಿದ್ರೆ ಈ ಸಾಂಬಾರನ್ನ ಮಾಡೋ ವಿಧಾನನ ನೋಡ್ಕೊಳ್ಳೋಣವಾ? ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, ನೋಡಿ ಒಂದು 2 ಪೀಸ್ ಚಕ್ಕೆ, ಒಂದು 4 ಲವಂಗ ತೊಗೊಂಡಿದ್ದೀನಿ, 2 ಏಲಕ್ಕಿನ ತೊಗೊಂಡಿದ್ದೀನಿ, ಒಂದು ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ, 2 ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಉಂಡೆ ಜೊತೆಗೆ, ಹಾಗಾಗಿ ರುಬ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಅಂದರೆ ಒಂದು 4ರಿಂದ 5 ಸ್ಪೂನಷ್ಟು. ಇದ್ರ ಜೊತೆಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಒಂದು ಮುಷ್ಟಿ ಕೊತ್ತಂಬರಿ, ಹಾಗೆ ಒಂದು ಮುಷ್ಟಿ ಪುದೀನನ ಹಾಕ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ. ಇದ್ರ ಜೊತೆಗೆ ಸ್ವಲ್ಪ ಒಣ ಪುಡಿಗಳನ್ನ ಸೇರಿಸ್ಕೊಂಡು ಬಿಡೋಣ, ಅಂದರೆ ಮಸಾಲೆ ಪೌಡ್ರುಗಳು. ಮೊದಲಿಗೆ ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, 2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದೆಲ್ಲ ಒಂದು ರೌಂಡ್ ನುಣ್ಣಗಾದ ನಂತರ ಸ್ವಲ್ಪ ಗಸಗಸೆನ ಸೇರಿಸ್ಕೊಳ್ತೀನಿ. ಕಡಲೆ ಎಲ್ಲ ಏನೋ ನಾನು ಹಾಕ್ಕೊಳ್ಳಲ್ಲ, ತೆಂಗಿನಕಾಯಿ ತುರಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ಖಾರ ನುಣ್ಣಗಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. 1/4 ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಿದ್ದೀನಿ. ಗಸಗಸೆ ಹಾಕೋದ್ರಿಂದ ಅರೋಮನೂ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಅದೊಂಥರ ಮೈಲ್ಡ್ ಫ್ಲೇವರ್, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ಸಾಂಬಾರು ಮಾಡೋ ಪ್ರೊಸೀಜರ್ನ ಮಾಡ್ಕೊಂಡು ಬಿಡೋಣ. ಇದೇ ಖಾರನ 1-2 ಸ್ಪೂನ್ ಎತ್ತಿಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದೆ. ಒಗ್ಗರಣೆ ಕೂಡ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ನಮ್ಮ ಇಷ್ಟ, 1 ಅಥವಾ 2 ಈರುಳ್ಳಿನ ಹಾಕ್ಕೊಳ್ಬೋದು. ಈರುಳ್ಳಿನ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಾಮೂಲಿ ಬೇಳೆ ಸಾಂಬಾರು ಹೇಗೆ ಮಾಡ್ತೀವೋ ಹಾಗೆ ಮೊದಲಿಗೆ ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ಇಟ್ಕೊಂಡಿರೋಂಥ ಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ತೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಮೊಟ್ಟೆ ಕಾಂಬಿನೇಷನ್ ಯಾವಾಗಲೂ ಸೂಪರಾಗಿರುತ್ತೆ. ಹಾಗೆ ಬೇಳೆ ಮೊಟ್ಟೆ ಕೈಮಾ ಸಾಂಬಾರನ್ನ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಇಷ್ಟ ಆಗುತ್ತೆ. ಇದು ಪೂರಿಗೆ ಮತ್ತು ಚಪಾತಿಗೂ ಸೂಟ್ ಆಗುತ್ತೆ, ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಒಂದು 5 ನಿಮಿಷ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಂದು 5 ನಿಮಿಷ. ಈಗ ರುಬ್ಬಿಟ್ಕೊಂಡಿರೋಂಥ ಖಾರ ಮಿಶ್ರಣದಲ್ಲಿ 1 ಸೌಟು ಖಾರನ ಎತ್ತಿಟ್ಕೊಳ್ತೀನಿ. ಇದು ಕೈಮಾ ಉಂಡೆ ಮಾಡಲಿಕ್ಕೆ. ನೋಡಿ, 1 ಸೌಟಷ್ಟು ಎತ್ತಿಟ್ಕೊಂಡಿದ್ದೀನಿ. ನಾನು ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಖಾರನ ಸೇರಿಸ್ಬಿಡೋಣ ಸಾಂಬಾರಿಗೆ. ಆಲೂಗಡ್ಡೆ ಆ ಥರ ತರಕಾರಿ ಎಲ್ಲ ಏನೂ ಸೇರಿಸ್ಕೊಳ್ತಾ ಇಲ್ಲ ನಾನು, ಬರೀ ಬೇಳೆನ ಹಾಕಿ ಮಾಡ್ತಾಯಿದ್ದೀನಿ. ಟೊಮೆಟೊ ಕೂಡ ಅದಕ್ಕೆ ಅದರಲ್ಲೇ ರುಬ್ಕೊಂಡು ಬಿಟ್ಟಿದ್ದೀನಿ, ಬಾಯಿಗೆ ಸಿಗಬಾರ್ದು ಅಂತ. ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಆದಷ್ಟು ಮೀಡಿಯಮ್ ತಿಕ್ನೆಸ್ ಇದ್ದರೆ ಭಾಳ ಒಳ್ಳೆಯದು, ಯಾಕಂದರೆ ಪೂರಿ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಇದು, ಮತ್ತು ಮುದ್ದೆ ಕೂಡ ಸೂಪರಾಗಿರುತ್ತೆ. ಖಾರ ಕುದೀತಾ ಇದೆ. ನೀರು ಎಷ್ಟು ಬೇಕೋ ಅಷ್ಟು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡಬೇಕು.
ನೋಡಿ ಈ ಹದದಲ್ಲಿ ರೆಡಿಯಾಗಿದೆ. ಇದಕ್ಕೆ ಈಗ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇದ್ಕಿದ ಬೇಳೆ ಹಸಿಯಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ನಾನು 1 ವಿಸಲ್ ಮಾತ್ರ ಕೂಗಿಸ್ಕೊಳ್ತೀನಿ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸ್ಟೀಲ್ ಕುಕ್ಕರಲ್ಲಿ ಯಾವಾಗಲೂ ಹಬೆ ಜಾಸ್ತಿ ಬೇಗ ಆರಲ್ಲ, ಹಾಗಾಗಿ ಬೇಳೆ ಬೇಗ ಬೆಂದೋಗುತ್ತೆ. ಈಗ ಕೈಮಾ ಉಂಡೆಗೆ ರೆಡಿ ಮಾಡ್ಕೊಂಡು ಬಿಡೋಣ. ಇದು ಒಂದು ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಉಂಡೆ ರೆಡಿ ಆಗುತ್ತೆ. ಮೊದಲಿಗೆ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಕಡಲೆನ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಇಷ್ಟು ಹಾಕಲ್ಲ, ಒಂದು ಸಾರಿಗೆ ಜಾರಲ್ಲಿ ಪೌಡ್ರ್ ಆಗಬೇಕಲ್ಲ, ಅದಕ್ಕೋಸ್ಕರ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ನೋಡಿ ಪೌಡ್ರ್ ರೆಡಿ ಆಯಿತು. ಈಗ ಕೈಮಾಗೆ ರೆಡಿ ಮಾಡ್ಕೊಂಡು ಬಿಡೋಣ. ನಾನು ಒಂದು 6 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಈಗ ನೀಟಾಗಿ ತುರ್ಕೊಳ್ಬೇಕು. ಬೇಯಿಸಿರೋ ಮೊಟ್ಟೆ ಅಲ್ವಾ, ಹಾಗಾಗಿ ಬೇಗನೆ ತುರ್ಕೊಳ್ಬೋದು. ತುರಿಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬೇಗ ಬೇಗ ತುರ್ಕೊಳ್ಬೋದು. ಇದೇ ರೀತಿ ಎಲ್ಲ ಮೊಟ್ಟೆನೂ ತುರ್ಕೊಳ್ಬೇಕು. ಪೂರ್ತಿ ತುರಿಯೋದಾಗಲಿ ಅಥವಾ ಬೇಯಿಸೋದೆಲ್ಲ ತೋರಿಸಿಲ್ಲ, ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ ಅಂದ್ಬಿಟ್ಟು ಇದೇ ರೀತಿ ಎಲ್ಲ 6 ಮೊಟ್ಟೆನೂ ತುರ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುರಿ. ಬೇಯಿಸಿರೋ ಮೊಟ್ಟೆ ಈ ರೀತಿ ತುರಿದ್ಬಿಟ್ಟು ಸುಮಾರು ಇನ್ನೂ 2-3 ಡಿಶ್ ಮಾಡ್ಬೋದು. ನೆಕ್ಸ್ಟ್ ನಾನು ಆ ಡಿಶ್ಗಳು ಕೂಡ ಮಾಡಿ ತೋರಿಸ್ತೀನಿ ಮೊಟ್ಟೆಯಿಂದ. ಈಗ ಇನ್ನೊಂದು ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಮೊಟ್ಟೆನ. ಮಸಾಲೆಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅದಕ್ಕೆ ರುಬ್ಬಿರೋಂಥ 1 ಸೌಟಷ್ಟು ಖಾರನ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೊಂದ್ಸರಿ ಅದಕ್ಕೊಂದ್ಸರಿ ರುಬ್ಕೊಳ್ಳೋದೆಲ್ಲ ಏನು ಬೇಡ, ಒಂದೇ ಸರಿ ರುಬ್ಕೊಂಡು ಖಾರ ಎತ್ತಿಟ್ಕೊಂಡ್ರೆ ಸಾಕು. ನೋಡಿ 2 ಸ್ಪೂನಷ್ಟು ನಾನು ಕಡಲೆಪುಡಿನ ಹಾಕ್ಕೊಳ್ತಿದ್ದೀನಿ. ಫಸ್ಟ್ ಟೈಮ್ ಮಾಡೋರಾದರೆ ಉಂಡೆ ಗಟ್ಟಿ ಬರಲ್ಲ ಅನ್ನೋ ಭಯ ಇರೋರು ಸ್ಟಾರ್ಟಿಂಗು ಸ್ವಲ್ಪ ಕಾರ್ನ್ಫ್ಲವರ್ನ ಸೇರಿಸ್ಕೊಳ್ಬೋದು. ನಾನು ಮಾಡಿ ರೂಢಿಯಾಗಿರೋದ್ರಿಂದ ಬರೀ ಕಡಲೆಪುಡಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಸಾಂಬಾರಿಗೂ ಹಾಕಿದ್ದೀನಿ, ಇದಕ್ಕೂ ಕೂಡ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಹಾಗೆಯೇ ಒಂದು ಹಸಿ ಮೊಟ್ಟೆನ ಬೈಂಡಿಂಗಿಗೋಸ್ಕರ ಒಡೆದು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಳ್ಬೇಕು. ಉಂಡೆ ಗಟ್ಟಿ ಬರಲ್ಲ ಅನ್ನೋರು ಕಾರ್ನ್ಫ್ಲವರ್ನ ಸೇರಿಸ್ಕೊಳ್ಳಿ, ಇಲ್ಲ ಪದೇ ಪದೇ ಮಾಡಿ ರೂಢಿ ಆದರೆ ಕಡಲೆ ಪುಡಿಯಲ್ಲೇ ಆರಾಮಾಗಿ ಉಂಡೆ ಸೂಪರಾಗಿ ಬರುತ್ತೆ. ಯಾವುದೇ ಅಡುಗೆ ಆದರೂ ಅಷ್ಟೇ, ಕೈ ಪಳಗ್ದಷ್ಟು ತುಂಬ ಈಸಿಯಾಗಿ ಬರುತ್ತೆ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೊಳ್ಬೇಕು ಅದರಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಬೇಯಿಸಿರೋ ಮೊಟ್ಟೆ ಆಗಿರೋದ್ರಿಂದ ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ಯಾಕಂದರೆ ಆಲ್ರೆಡಿ ಸಾಂಬಾರು ಕೂಡ ಕೂಗಿರುತ್ತೆ, ತುಂಬ ಟೈಮ್ ಏನು ಬೇಕಾಗಿಲ್ಲ. ಬೈಂಡಿಂಗ್ ಎಲ್ಲ ಸೆಟ್ ಆದರೆ ಸಾಕು, ಒಂದು 8ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸಾಕು. ನೀಟಾಗಿ ಎಲ್ಲ ನಾದ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಉಂಡೆನ ಕಟ್ಕೊಳ್ಳಿ, ತೀರಾ ಚಿಕ್ಕದಾಗಿ ಏನೂ ಬೇಡ. ನೋಡಿ ಎಷ್ಟು ಸೈಜ್ ಕಟ್ಕೊಂಡ್ರೆ ಸಾಕು. ಉಂಡೆ ಕಟ್ಟ ಅದಕ್ಕೆ ಬರೋಂಗೆ ಕಟ್ಕೊಂಡ್ರೆ ಸಾಕು. ತೆಳು ಆದರೆ ಇನ್ನು ಸ್ವಲ್ಪ
ಕಡಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ಬೋದು. ನನಗೆ 2 ಸ್ಪೂನಿಗೆ ಕರೆಕ್ಟ್ ಅದಕ್ಕೆ ಸಿಕ್ಕಿದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಕಟ್ಕೊಳ್ಬೇಕು. ನೋಡಿ ಎಷ್ಟೊಂದು ಉಂಡೆಗಳಾಯಿತು ಅಲ್ವಾ. ಈಗ ಸಾಂಬಾರು ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ತಣ್ಣಗಾಗಿದೆ, ಏರೆಲ್ಲ ಔಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮೊಟ್ಟೆ ಥರನೇ ಕುಸಿಕೊಂಡಿರುತ್ತೆ ಇದ್ಕಿದ ಬೇಳೆ. ಮತ್ತೆ ಸ್ಟವ್ ಹಚ್ಬಿಟ್ಟು ಈಗ ಉಂಡೆಗಳನ್ನ ಇಳಿಸಿ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಮತ್ತೆ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲಿ ಈಗ ಉಂಡೆಗಳನ್ನ ನಿಧಾನಕ್ಕೆ ಇಳಿಸ್ಕೊಳ್ಬೇಕು. ಇದೇ ರೀತಿ ಎಲ್ಲ ಉಂಡೆನೂ ಇಳಿಸ್ಕೊಳ್ಳಿ. ದಿನ ಬೆಳಿಗ್ಗೆ ಇದ್ದರೆ ಏನು ಟಿಫನ್ ಮಾಡೋದಪ್ಪ, ಸಂಜೆ ಆದರೆ ಏನು ಸಾಂಬಾರು ಮಾಡೋದಪ್ಪ ಅನ್ನೋದೇ ಎಲ್ಲ ಹೆಣ್ಮಕ್ಳಿಗೂ ಚಿಂತೆ ಆಗಿರುತ್ತೆ. ಹಾಗಾಗಿ ಹೊಸ ಹೊಸ ರುಚಿಗಳನ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಇದೇ ರೀತಿ ಡಿಫ್ರೆಂಟಾಗಿ ಹೊಸ ಸಾಂಬಾರುಗಳನ್ನ ಟ್ರೈ ಮಾಡ್ತಾಯಿರಿ. ಹೊಸ ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡ್ದಂಗೂ ಆಗುತ್ತೆ, ಮತ್ತು ಮನೆಯಲ್ಲಿ ಸಾಂಬಾರು ಚೇಂಜ್ ರೆಸಿಪಿಗಳನ್ನ ಬಡಿಸ್ಬೋದು. ಎಲ್ಲ ಉಂಡೆಗಳನ್ನ ಇಳಿಸಿದ್ದೀನಿ. ಸ್ವಲ್ಪ ಕುಕ್ಕರ್ನೇ ಶೇಕ್ ಮಾಡಬೇಕು, ಸೌಟೆಲ್ಲ ಹಾಕ್ಬಾರ್ದು ಸ್ಟಾರ್ಟಿಂಗು. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಉಂಡೆಗಳೆಲ್ಲ ಎಷ್ಟು ಚೆಂದ ಬಂದಿದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಪೂರಿ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಮುದ್ದೆ ಜೊತೆ ಕೂಡ ಸೂಪರಾಗಿರುತ್ತೆ. ಈ ಇದ್ಕಿದ ಬೇಳೆ ಮೊಟ್ಟೆ ಕೈಮಾ ಉಂಡೆ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಉಂಡೆಗಳು ಎಷ್ಟು ಸ್ಟಿಫಾಗಿ ಬಂದಿದೆ. ಹಾಗೆ ಒಂದು ಮುರಿದು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಸ್ಟಿಫಾಗಿ ಬಂದಿರುತ್ತಲ್ಲ. ನೋಡಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗುತ್ತೆ. ಹಾಗಿದ್ರೆ ಈ ಇದ್ಕಿದ ಬೇಳೆ ಕೈಮಾ ಉಂಡೆ ಸಾಂಬಾರು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.